ಇವತ್ತು ನಾವೆಲ್ಲ ಯಾಕೆ ಸೇರಿರೋದು ಸ್ನೇಹಿತ ಅರುಣ್ ಶಾಪೂರ್ ಅವರು ಹೇಳಿದ್ದಾರೆ. ಇವರೆಲ್ಲರದ್ದು ರಾಜ್ಯದ ಪಕ್ಷದ ನಿರ್ದೇಶನ ಪ್ರಕಾರ ರಾಜ್ಯದಲ್ಲಿ ಸಂಬಂಧಪಟ್ಟಂತೆ 14 ಸಮಿತಿಗಳನ್ನು ಮಾಡಿ ಬೇರೆ ಕಲಿಸ್ತಕ್ಕಂಥ ಪ್ರಯಾಸ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡ್ಯದ ಅಂಥೇಳಿ ಈ ಸಂದರ್ಭ ಈಗ ಅರುಣ್ ಶಾಪೂರ್ನವರು ಭಾಳ ಚೆನ್ನಾಗಿ ಹೇಳ್ಯಾರ. ಸಿದ್ದರಾಮಣ್ಣವರು ಹಿಂಗೆ ಮಾಡ್ಲಕತ್ತಿರೋ ಏನು ನಮಗಂತೂ ಏನೂ ಅನ್ನಿಸ್ತಾ ಇಲ್ಲ. ಆದ್ರೆ ನೋಡ್ರಿ ಅವ್ರು ಎಷ್ಟು ಕೆಟ್ಟದಾರ. ಅದೇ ರೀತಿ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಒಂದು ಕಮಿಟಿ ಇದೆ. ನಿನಗೆ ತಾಕತ್ತಿದ್ರೆ ಅದಕ್ಕೆ ಮುಟ್ಬೇಕಪ್ಪ. ನಿಮಗೆ ಸೋನಿಯಾ ಗಾಂಧಿ ತಲೆ ಮೇಲೆ ಯಾಕೆ ಮುಟ್ಲಿಲ್ಲಪ್ಪ? ಹೋಗಿ ಇವ್ರು ದಲಿತರೇನು ಇವರು ಏನಂತ ತಿಳ್ಕೊಂಡಿದ್ದೀನಿ ನೀನು? ಮುಟ್ಟಬೇಕಾಗಿತ್ತು ನೀನು. ಅಲ್ಪಸಂಖ್ಯಾತರಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ನಮ್ಗೆ ಮಾಡಬೇಕಾಗಿತ್ತು. ಇದಕ್ಕೆ ಅವ್ರಿಗೆ ಹೇಳಬೇಕಾಗಿತ್ತು, ಇಲ್ಲ ಇದ್ರಂತ ತೆಗೆದು ನಿಮಗೆ ರೊಕ್ಕ ಕೊಡ್ತೀನಿ 2000 ತೆಗೋದಿಲ್ಲ ಅಂತ ಹೇಳಿದಾರೆ ಅವರು. ನೋಡಿ ಈಗ ಇದು ಎಲ್ಲನೂ ಅಂಥ ದೊಡ್ಡ ಹಗರಣ ಮಾಡಿ ನಿರ್ಣಯ ಮಾಡ್ಯಾರ ಅಂತಂದ್ರೆ ಈ ಕೋಆಪರೇಟಿವ್ ಸಂಘ ಸಂಸ್ಥೆಗಳಲ್ಲೂ ಕೂಡ ತೆಗೆದು ಹೇಳ್ಯಾರ. ಅದು ಎದಕ್ಕೆ ಬೇಕಪ್ಪ? ಜನರ ಮನಸ್ಸು ಬದಲಾವಣೆ ಮಾಡ್ಲಿಕ್ಕೆ ಬೇಕಾ? ಇದು ಕಾನೂನು ಎಲ್ಲರಿಗೂ ಗೊತ್ತದ. ಅದು ಹೆಂಗೆ ನಡೀತದಕ್ಕ ಈ ಲೋಕಲ್ ಸಂಸ್ಥೆಗಳು ಅನ್ನೋದು ಗೊತ್ತದ. ಆದರೆ ಸಿದ್ದರಾಮಣ್ಣವಾಗಿ ದಲಿತರ ಮೇಲೆ ನಿಮಗೆ ಅಭಿಮಾನ ಇದ್ರೆ, ದಲಿತ ಸಮುದಾಯದ ಮತಗಳನ್ನು 20-50 ಅಂತ ಹೇಳಿ ಮಾಡ್ಕೊಂಡು ಬಂದಿರಿ. ನಿಮಗೆ ನಿಜವಾಗಿ ಅವ್ರ ಮೇಲೆ ನಿಮಗೆ ಅಭಿಮಾನ ಇದ್ದಿದ್ರೆ ಈಗ ಏನು ಹಣ ಒಂದು 20,000 ಹಣವನ್ನು ಡೈವರ್ಟ್ ಮಾಡಿರಿ, SCPT ಹಣವನ್ನು ಅದನ್ನು ಪುನಃ ಸರಿಪಡಿಸಿ ಮಾಡ್ತೀರಿ ನೀವು ಮಾಡಿರಿ. ಅಲ್ಲಿ ತನಕ ನಾವು ಮಾತ್ರ ಬಿಡೋಂಗಿಲ್ಲ. ಈಗ ಅವ್ರು ಹೇಳಿದ್ರಲ್ಲ, ಎಲ್ಲ ರಾಜ್ಯಗಳು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಸಹಕಾರ ಮಾಡ್ತೇವೆ ಈ ಒಂದು ವಿಷಯದಾಗ ಅಂತ ಹೇಳ್ಯಾರ. ಅದಕ್ಕೆ ನಾವೊಂದು ಪ್ರಶ್ನೆಗೆ ಈ ಕ್ಯಾಬಿನೆಟ್ನಲ್ಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಇದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ಅದ. ಇದೇ ಸಮುದಾಯಕ್ಕೆ ಒಬ್ಬ ದಲಿತ ಮಂತ್ರಿ ಅದಾರ. ಇದು ಕ್ಯಾಬಿನೆಟ್ನ ನಿರ್ಣಯ ಮಾಡಂದ್ರೆ ಕಲ್ಲು ಹಾಕ್ಕೊಂಡಿದ್ರಿ ಇನ್ನು ಬಾಯಾಗ ಸುಮ್ಮನೆ ಕೂತ್ರಿಲ್ಲಪ್ಪ. ಯಾಕೆ ಸುಮ್ಮನೆ ಕೂತ್ರಿ? ಯಾಕೆ ಸುಮ್ಮನೆ ಕೂತ್ರಿ ಅಂತಕ್ಕಂಥ ಪ್ರಶ್ನೆ ನಾನು ಕೇಳ್ತೀನಿ. ನಿಮಗೇನು ಬೇಕಾಗಿದ್ದಿಲ್ಲ? ದಲಿತರು ಉದ್ಧಾರ ಬೇಡ? ನೋಡಿರಿ, ಇಂಥದೇ ಒಂದು ಸಂದರ್ಭ ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ, ಇಂಥದೇ ಒಂದು ಸಮಯ ಕ್ಯಾಬಿನೆಟ್ನಲ್ಲಿ ಬಂದಾಗ, ಇವತ್ತು ಗಂಗಾ ಕಲ್ಯಾಣ ಅಂತ ಏನು ಒಂದು ಯೋಜನೆ, ಯಾರಿಗೆ ಜಮೀನದ ಅವರಿಗೆ ಬೋರ್ ಹಾಕಿಕೊಡೋದು, ಯಾವ ದಲಿತರಿಗೆ ಜಮೀನಿಲ್ಲ ಅವರಿಗೆ ಜಮೀನು ಪರ್ಚೇಸ್ ಮಾಡಿಕೊಡೋದು, ಇಂಥ ಒಂದು ಕಾನೂನವನ್ನು ತರ್ತಕ್ಕಂಥ ಪ್ರಯಾಸ ಹಿಂದಿನ ಸರ್ಕಾರ ಮಾಡ್ತು. ಆದರೆ ನಾನು ಒಬ್ಬ ಸುಮ್ಮನೆ ಮನ್ಕೊಂಡು ಬಾಯಕಲ್ಲಿ ಇಟ್ಕೊಂಡು ಸುಮ್ಮನೆ ಕೂತಿದ್ರೆ ಇವತ್ತು ಗಂಗಾ ಕಲ್ಯಾಣ ಆಗ್ತಿತ್ತಾ? ಅಥವಾ ಏನು ಮೊರಾರ್ಜಿ ದೇಸಾಯಿ ಶಾಲೆ ಆಗ್ತಿತ್ತಾ? ಅಥವಾ ಹಾಸ್ಟೆಲ್ಗಳಾಗ್ತಿದ್ವಾ? ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಿತ್ತಾ? ಅದೇ ಹಣದಿಂದ ಹೆಚ್ಚಿನ ದರ್ಜೆಗೆ ಓದಲಿಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗೆ ಸರ್ಕಾರ ಇದೇ ಹಣದಲ್ಲಿ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಿತ್ತು. ಇಷ್ಟೆಲ್ಲ ಅನ್ಯಾಯ ಮಾಡಿರಿ. ನೀವು ಮತ್ತೆ ಹೇಳ್ತೀರಿ ಇದು ಅಹಿಂದ ನಾಯಕರು ಅಂತ ಹೇಳ್ತೀರಿ. ನಿಮಗೇನು ಶರ್ಮ ಬರೋದಿಲ್ಲ? ಹೇಳಿ ನೋಡೋಣ. ಹೆಂಗೆ ದಲಿತ ನಾಯಕರಿ ನೀವು? ಹೆಂಗೆ ನೀವು ಹಿಂದುಳಿದ ನಾಯಕರಾಗಿ ಹೊಂಟಿರಿ? ನಿಮಗೆ ಯಾವ ರೀತಿ ಕರಿಬೇಕು ನಮಗೆ ಅರ್ಥ ಆಗಲ್ಲ. ಅದಕ್ಕಾಗಿ ಇದನ್ನು ಎಲ್ಲವನ್ನು ಸರಿಪಡಿಸಿದ್ರೆ ಬೇಷದ. ನೋಡಿರಿ, ಖರ್ಗೆ ಸಾಹೇಬರು ದೇಶದ ಒಬ್ಬ ಮಂತ್ರಿ, ಇವರು ಪಕ್ಷದ ಅಧ್ಯಕ್ಷರು. ನೀವೇರೆ ಬುದ್ಧಿ ಹೇಳಬೇಕಾಗಿತ್ತು ಈ ಸಣ್ಣ ಹುಡುಗರಿಗೆ ಎಲ್ಲರಿಗೆ. ನೀವು ಹಿರಿಯ ಮನುಷ್ಯರಾಗಿ ನೀವು ಸುಮ್ಮ ಕೂತ್ರಪ್ಪ. ನೋಡಿರಿ, ನಾವು ಏನು ತಿಳ್ಕೊಂಡಿದ್ದೇವೆ, ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಷ್ಟೇ ಇವರು ಅನ್ಯಾಯ ಮಾಡ್ಯಾರ ಅಂತ ನಾ ತಿಳ್ಕೊಂಡಿದ್ದ, ನಮ್ಮ ಸಮಾಜ ತಿಳ್ಕೊಂಡಿತ್ತು. ಇವತ್ತಿನ ದಿನಮಾನದಾಗ ಖರ್ಗೆರವ್ರಿಗೂ ಕೂಡ ಕಾಂಗ್ರೆಸ್ಸು ಅವಮಾನ ಮಾಡ್ತಕ್ಕಂಥ ಪ್ರಯಾಸ ಮಾಡೋದು. ಮೊನ್ನೆ ಕೇರಳದಲ್ಲಿ ಅವ್ರ ಮಗಳು ನಾಮಿನೇಷನ್ ಕೊಡ್ಲಿಕ್ಕೆ ಹೋದಾಗ 5 ಜನ ಆ ಚುನಾವಣೆ ಕಚೇರಿನಲ್ಲಿ ಹೋಗಬೇಕು ಅಂತ ಇರ್ತದೆ. ಆದರೆ ಅವ್ರೇನು ಮಾಡಿದ್ರು, ತನ್ನ 2 ಮಕ್ಕಳು, ತಾನು 3 ಮಂದಿ, ತಮ್ಮ ಅಣ್ಣ ಮತ್ತು ತಾಯಿ 5 ಮಂದಿ ಮಾತ್ರ ಆಫೀಸಲ್ಲಿ ಹೋದರು ಒಳಗಡೆ ನಾಮಿನೇಷನ್ ಕೊಡ್ಲಾಕ. ಪಾಪ ನಮ್ಮ ಖರ್ಗೆರವರು ಹೊರಗೆ ನಿಂತು ಸಣ್ಣ ಹುಡುಗರಿಗತ್ತಲೆ ಕಿಟಕಿನಲ್ಲಿ ಗೋಣು ಹಾಕಿ ನೋಡ್ತಿದ್ರು. ಇದು ನಮ್ಮ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಅನ್ಯಾಯ ಅಲ್ಲ? ಯಾಕೆ ವಿಚಾರ ಮಾಡೋದಿಲ್ಲ ನಮ್ಮ ದಲಿತರು ಇಂಥ ಅನ್ಯಾಯ ಆದರು? ಬರೀ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಏನೋ ಒಂದು ಶಬ್ದ ಅಂದರು ಅನ್ನೋ ಕಾರಣಕ್ಕೆ ಇಡೀ ದೇಶಕ್ಕೆ ತುಂಬ ನೀವು ಮೆರವಣಿಗೆ ಮಾಡಿದ್ರಪ್ಪ. ಇವತ್ತೇನಾಗಿದೆ ನಿಮಗೆ? ಖರ್ಗೆರವ್ರಿಗೆ ಇಂಥ ಒಂದು ಅನ್ಯಾಯ ಮಾಡ್ಯಾರ ಕಾಂಗ್ರೆಸ್ನವರು. ನೀವು ಯಾಕೆ ನಮ್ಮ ದಲಿತ ಎಲ್ಲ ಸುಮ್ಮ ಕೂತೀರಿ ಅಂತಕ್ಕಂಥ ಪ್ರಶ್ನೆ ನಮ್ಮ ಜನರಿಗೂ ನಾನು ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿ, ಮುಂದಿನ ದಿನಮಾನಗಳಲ್ಲಿ ಇದೆಲ್ಲವೂ ಸಿದ್ದರಾಮಣ್ಣ ಸರಿಪಡಿಸದೇ ಇದ್ರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ತನಕನೂ ವಿರುದ್ಧ, ಈ ಸರ್ಕಾರದ ವಿರುದ್ಧ ದಲಿತರ ಒಂದು ಚಾಲನೆ, ದಲಿತ ಸಂಘಟನೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನು ಮಾಡ್ತಕ್ಕಂಥ ಪ್ರಯಾಸ ಮಾಡ್ತದೆ ಅನ್ನತಕ್ಕಂಥ ಎಚ್ಚರಿಕೆಯ ಮಾತನ್ನು ಈ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ.